ಹಾಯ್ ನಮಸ್ತೆ ಸ್ನೇಹಿತರೆ. ಸೊ ಇದು ನನ್ನ ಬರ್ಡೇ ದಿನ ನೈಟು ನಾವು ಧರ್ಮಸ್ಥಳ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಈ ಸಲ ನನ್ನ ಟೀಮ್ ಜೊತೆ ಹೋಗ್ತಾ ಇಲ್ಲ. ಈಗ ನನ್ನ ಫ್ರೆಂಡ್ಸು, ನಮ್ಮ ಅಕ್ಕ, ನಾವೆಲ್ಲ ಯಾವಾಗಲೂ ಫ್ಯಾಮಿಲಿ ಹೋಗ್ತಾ ಇದ್ವಿ. ಈ ಸಲ ನಾನು ನನ್ನ ಫ್ರೆಂಡವ್ರ ಆಫೀಸ್ ಟೀಮ್ ಜೊತೆ ಹೋಗ್ತಾ ಇದ್ದೀನಿ. ಅಂದರೆ ಸುಮಾರು ಸಲ ನಾವುಗಳು ಪ್ಲ್ಯಾನ್ ಮಾಡಿ ನಾನು ಅವ್ರ ಜೊತೆ ಹೋಗಿರಲಿಲ್ಲ. ಆ್ಯಕ್ಚುಲಿ ಈಗ ನನ್ನ ತಂಗಿ ಕೊಟ್ಟಿಯೂರಿಗೆ ಬರಬೇಕಾಗಿತ್ತು, ಲಾಸ್ಟ್ ಟೈಮ್ ಬಂದಿರಲಿಲ್ಲ. ಸ್ವಲ್ಪ ಲೇಡೀಸ್ ಪ್ರಾಬ್ಲಮ್ ಇತ್ತು ಅಂತ ಅವಳು ಪ್ಲ್ಯಾನ್ ಮಾಡಿ ಕೊನೆ ಮೂಮೆಂಟಲ್ಲಿ ಅವಳು ಬರೋದಕ್ಕಾಗಿರಲಿಲ್ಲ. ಸರಿ ನಾವು ಕೊಟ್ಟಿಯೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 20ನೇ ತಾರೀಕು ಲೇಡೀಸು ಲಾಸ್ಟ್ ಅನ್ನೋದು ಗೊತ್ತಾಯ್ತಲ್ವ. ನನಗೂ ಲೀವ್ ಕೊಡೋ ಇದಿರಲಿಲ್ಲ ಆಫೀಸಲ್ಲಿ. ಹಂಗಾಗಿ ಬೇಡ, ಯಾಕೆ ಲೀವ್ ತೊಗೊಂಡು ಹೋಗೋದು, ಸ್ಯಾಟರ್ಡೇ ನೈಟೇ ಎಲ್ಲಾದರೂ ಹೋಗೋದು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸುಮಾರು ಒಂದು 1 ವರ್ಷನೋ ಆಗಿತ್ತು ಅನಿಸುತ್ತೆ ಧರ್ಮಸ್ಥಳಕ್ಕೆ ಹೋಗಿ. ಸರಿ ಹೋಗೋಣ ಧರ್ಮಸ್ಥಳಕ್ಕೆ ಅಂಥೇಳಿ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು. ಸೊ ಕೊಟ್ಟಿಯೂರಿಗೆ ಹೋಗೋಣ ಅಂತ ಹೇಳಿದಾಗ ಹೋಗೋಣ ಅಂತ ಒಪ್ಕೊಂಡಿದ್ದೆ. ಧರ್ಮಸ್ಥಳ ಅಂತ ಹೇಳಿದಾಗ ಸರಿ ನೋಡ್ತೀನಿ ಹೇಳ್ತೀನಿ ಅಂದಿದೆ. ಆದರೆ ನನ್ನ ತಂಗಿಯವರು ಆಫೀಸಲ್ಲಿ ಬಿಟ್ಟಿಲ್ಲ, ಅವರು ಟೀಮು, ಇಲ್ಲ ನೀವು ಬರಲೇಬೇಕು ಅಕ್ಕ ಅಂತೇಳಿ ನನಗೆ ಹೇಳಿದ್ರು. ಸೊ ಹಂಗಾಗಿ ಯಾಕೆ ಅವ್ರು ಅಷ್ಟು ಕರೀತಿದ್ದಾರಲ್ಲ, ಸೊ ಈ ವರ್ಷ ಅವ್ರ ಜೊತೆ ಜರ್ನಿ ಯಾವ ಥರ ಇರುತ್ತೆ, ನನ್ನ ಬರ್ಡೇ ದಿನ ಅವ್ರ ಜೊತೆ ಇರ್ತೀನಿ ಅಲ್ವಾ. ಸೊ ಅದು ಯಾವ ಥರ ಇರುತ್ತೆ ನೋಡೋಣಪ್ಪ, ಸರಿ ಅಂತೇಳಿ ಎಲ್ಲ ರೆಡಿಯಾಗಿ ಹೊರಟ್ವಿ. ಅಂದರೆ ಈ ಸಲ ಟಿ ಅವರು ನಮ್ಮ ತಂಗಿಯವ್ರ ಆಫೀಸಿಂದ ಅಲ್ಲೆಲ್ಲ ಹುಡುಗರನ್ನೆಲ್ಲ ಕರ್ಕೊಂಡು ಲಾಸ್ಟಲ್ಲಿ ನಮ್ಮನೆ ಹತ್ರ ಬಂದಿದ್ದು. ಅಂದರೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದರು ನನ್ನ ಫ್ರೆಂಡು, ನಮ್ಮ ಅಕ್ಕ ಎಲ್ಲ ನಮ್ಮನೆ ಹತ್ರನೇ ಇನ್ನೂ ಇದ್ದರು. ಸೊ ನಮಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅವರೆಲ್ಲ ಇದ್ದರು. ಆದರೆ ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಹೊರಟ್ವಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಯಾವ ಥರ ಅಂತಂದರೆ ನಾನು ಎಲ್ಲಾದರೂ ಹೋಗಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಅಂದರೆ ನಾನು ಹೋದ ವರ್ಷವೇ ಅಂದ್ಕೊಳ್ಬಿಟ್ಟಿದ್ದೆ, ಪ್ರತಿ ವರ್ಷ ನನ್ನ ಬರ್ಡೇ ಟೈಮಲ್ಲಿ ನಾನು ಕೊಟ್ಟಿಯೂರಿಗೆ ಹೋಗ್ಬಿಡೋಣ, ಅದು ವರ್ಷಕ್ಕೊಂದ್ಸಲಿ ಓಪನ್ ಆಗುತ್ತೆ ಅಲ್ವಾ. ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಣ. ಆಮೇಲೆ ನನಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಬರ್ತ್ಡೇ ಮಾಡ್ಕೊಳ್ಳೋದೆಲ್ಲ. ನಂಗೆ ಈಗಲೇ ಎಲ್ಲ ಮೊದಲಿಂದನೂ ಅಷ್ಟೇನೆ ಸಾಕು, ನಾನು ತುಂಬ ಥರ ಎಲ್ಲ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ವರ್ಷ ಹೋದ ವರ್ಷ ಆ ಥರ ಅಂದ್ಕೊಂಡೆ, ಈ ವರ್ಷದಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬೇಡಪ್ಪ ಅನ್ನೋ ಥರ. ಆದರೆ ನಾನು 2 ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದು ಮಂತ್ರಾಲಯಕ್ಕೆ ಹೋಗೋಣ, ಇಲ್ಲ ಅಂತಂದರೆ ಕೊಟ್ಟಿಯೂರಿಗೆ ಹೋಗೋಣ ಅಂತ. ಆಲ್ರೆಡಿ ನಾನು ಒಂದ್ಸಲ ಕೊಟ್ಟಿಯೂರಿಗೆ ಹೋಗಿದ್ದೆ, ನನ್ನ ತಂಗಿ ಬರೋಕ್ಕಾಗಿರಲಿಲ್ಲ. ಅವಳಿಗೋಸ್ಕರ ಪರವಾಗಿಲ್ಲ ಇನ್ನೂ ಒಂದ್ಸಲ ಹೋಗೋಣ ಅಂತೇಳಿ ನಾನು ರೆಡಿ ಆದೆ. ಅದರಲ್ಲಿ 20ನೇ ತಾರೀಕು ಲೇಡೀಸ್ನ ಲಾಸ್ಟ್ ಮಾಡಿದರು. ದೇವಸ್ಥಾನ 28 ಕ್ಲೋಸ್ ಆಗೋದ್ರಿಂದ 28ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಆಗುತ್ತೆ. 20ನೇ ತಾರೀಕು ಮೇಲೆ ಲೇಡೀಸು ಹಲೋ ಇರಲಿಲ್ಲ. ಆಮೇಲೆ ನನ್ನ ತಂಗಿಗೂ ಗೊತ್ತಾಯಿತು, ಸರಿ ಎಲ್ಲಾದರೂ ಹೋಗಲೇಬೇಕು ಅನ್ನೋದು ಅವಳು ಪ್ಲ್ಯಾನ್ ಮಾಡಿದ್ಲು. ಈ ಸಲ ಯಾವಾಗಲೂ ಪ್ರತಿ ಸರಿ ನಾನು ಪ್ಲ್ಯಾನ್ ಮಾಡ್ತೀನಿ ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೆ. ಸಾಮಾನ್ಯವಾಗಿ ನನ್ನ ತಂಗಿ ಪ್ಲ್ಯಾನ್ ಮಾಡೋದಕ್ಕೆ ಹೋಗಲ್ಲ. ಆದರೆ ಈ ಸಲ ಅವಳು ಪ್ಲ್ಯಾನ್ ಮಾಡಿದ್ಲು ಅನ್ನೋ ಒಂದು ರೀಸನ್ಗೆ ಸರಿ ಹೋಗೋಣ ನಡಿ. ಆಮೇಲೆ ನಾನು ಅಂದ್ಕೊಂಡಿದ್ದೆ ಅಲ್ವ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ದೆ. ಆದರೂ ಕೂಡ ನಾನು ಮಂಜುನಾಥ ಸ್ವಾಮಿ ದರ್ಶನ ಮಾಡೋ ಥರ ಆಯಿತು. ಈಗ ಕೊಟ್ಟಿಯೂರಿಗೆ ಹೋಗಿದ್ರು ಕೂಡ ಅಲ್ಲೂ ಸೇಮೇ ಅಲ್ವಾ. ಅದೇ ಧರ್ಮಸ್ಥಳಕ್ಕೆ ಹೋಗೋದಿತ್ತು. ಕೊರಗಜ್ಜಗೆ ಹೋಗಿ ಅಷ್ಟೇ ನಾನು ಸುಮಾರು ವರ್ಷನೇ ಆಗೋಗ್ಬಿಟ್ಟಿತ್ತು. ಸುಮಾರು 2-3 ವರ್ಷ ಆಗಿತ್ತು ಅನಿಸುತ್ತೆ ಕೊರಗಜ್ಜ ಸ್ವಾಮಿ ದೇವ್ರ ದರ್ಶನನೂ ಮಾಡ್ದಂಗೆ ಆಗುತ್ತೆ. ಮತ್ತು ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ದಂಗೆ ಆಗುತ್ತೆ. ಬಿಡಪ್ಪ ಆರಾಮಾಗಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತೇಳಿ ಹೊರಟ್ವಿ. ಹೊರಡೋಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಪಾಯಸ ಮಾಡಿ ನಮ್ಮಮ್ಮ ಪಲಾವ್ ಏನೋ ಮಾಡಿದರು. ಅಂದರೆ ಈಗ ಟಿನಲ್ಲಿ ನಾವು 13 ಜನ ಇದ್ದಿದ್ದು, 13 ಜನಕ್ಕಾಗಷ್ಟು ಏನು ಮಾಡಿರಲಿಲ್ಲ. ಅಂದರೆ ಬರ್ತಡೇಗೆ ಎಷ್ಟು ಜನಕ್ಕೆ ಬಂದಿದ್ರು, ಒಂದು 10 ಜನಕ್ಕಾಗಷ್ಟು ಮಾಡಿದರು. ಪಾಯಸ ತುಂಬ ಮಾಡಿದರು. ಇನ್ನು ಯಾರೂ ಏನೂ ಊಟ ಮಾಡಿರಲಿಲ್ಲ ಅಲ್ವಾ. ಸರಿ ನಾನೇ ನಮ್ಮಮ್ಮಗೆ ಹೇಳ್ದೆ, ಇಲ್ಲ ಬಿಡಮ್ಮ ಮುಂದೆ ಎಲ್ಲಾದರೂ ನಿಲ್ಲಿಸಿದಾಗ ನಾವು ಊಟ ಮಾಡ್ಕೋತೀವಿ, ನೀನು ಊಟದ ಬಗ್ಗೆ ಟೆನ್ಷನ್ ತೊಗೋಬೇಡ, ಈಗ 13 ಜನನೂ ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ 1 ಅವರ್ 2 ಅವರ್ ವೇಸ್ಟ್ ಆಗೋಗ್ಬಿಡುತ್ತೆ, ಬೇಡ ಬಿಡಮ್ಮ ಅಂತ ಹೇಳ್ಬಿಟ್ಟು ನಮ್ಮಮ್ಮಂಗೆ ಸ್ಟಾಪ್ ಮಾಡಿಸಿ ಅಟ್ಲೀಸ್ಟು ಪಾಯಸ ಆದರೂ ಕುಡಿಯೋಣ ಅಂತೇಳಿ ನಮ್ಮಮ್ಮ ಪಾಪ ತಂದುಕೊಟ್ರು. ನಮ್ಮ ಅಕ್ಕ ಎಲ್ರಿಗೂ ಕೊಡ್ತಾಯಿದ್ರು, ಪಾಯಸ ಆದರೂ ಕುಡಿದ್ಬಿಟ್ಟು ಹೋಗಿ ಅಂತೇಳಿ. ಸೊ ನಾವು ಫೈನಲಿ ಫಸ್ಟ್ ಹೋಗಿದ್ದು ಕಟೀಲ್ಗೆ ಹೋದ್ವಿ. ಅಂದರೆ ನಮಗೆ ಐಡಿಯಾನೇ ಇರಲಿಲ್ಲ ಅಲ್ಲೆಲ್ಲ ರೂಮ್ ಸಿಗೋಲ್ಲ, ಇಷ್ಟೊಂದು ಕಷ್ಟ ಇದೆ ಅಂದ್ಬಿಟ್ಟು ಫಸ್ಟೇ ರೂಮ್ ಬುಕ್ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಮದುವೆ ಇತ್ತು ಮತ್ತು ಏನೇನೋ ಪೂಜೆಗಳೆಲ್ಲ ಇತ್ತಂತೆ. ಸೊ ಹಂಗಾಗಿ ನಮಗೆ ರೂಮ್ ಸಿಗಲಿಲ್ಲ. ಏನಪ್ಪ ಮಾಡೋದು, ರೂಮ್ ಸಿಗಲಿಲ್ಲ ಅಂತ ನಾವು ಸುಮಾರಲ್ಲಿ ಎಲ್ಲೆಲ್ಲೋ 3-4 ಕಡೆ ಹೋಗಿ ಕೇಳ್ಕೊಂಡೆಲ್ಲ ಬಂದ್ವಿ. ರೂಮ್ ಬುಕ್ ಆಗಿದೆ, ಎಲ್ಲೂ ರೂಮ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ಅಲ್ಲಿ ಒಂದು ಶಾಪ್ ಇತ್ತು, ಅಂಗಡಿಯವ್ರ ಹತ್ರ ನಾವು ಹೋಗಿ ಕೇಳಿದ್ವಿ ಅವ್ರನ್ನ, ಇಲ್ಲೆಲ್ಲಾದರೂ ರೂಮ್ ಸಿಗುತ್ತಾ ಅಥವಾ ಏನಾದರೂ ನಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಏನಾದರೂ ದಾರಿ ಇದೆಯಾ ಅಂತ. ಆಮೇಲೆ ಅಷ್ಟರಲ್ಲಿ ನಮ್ಮ ಜೊತೆಲಿ ಬಂದಿದ್ದು ಹುಡುಗರು ಏನು ಮಾಡಿದ್ರು, ದೇವಸ್ಥಾನದ ಒಳಗಡೆ ಏನೇನೆ ಫ್ರೆಶ್ ಅಪ್ ಆಗೋದಕ್ಕೆ, ಅಂದರೆ ಜಸ್ಟ್ ನಮಗೆ ರೂಮ್ ಥರ ಎಲ್ಲ ಏನೂ ಇರಲ್ಲ, ಒಂದು ಹಾಲ್ ಥರ ಅಲ್ಲೇ ಹೋಗಿ ಸ್ನಾನ ಮಾಡಿ ರೆಡಿ ಆಗೋ ಥರ ಇತ್ತು. ನಮಗೆ ಕಂಫರ್ಟಬಲ್ ಅಂತಿಲ್ಲ. ಹೋದ್ಮೇಲೆ ನಮಗೇನೋ ಒಂಥರ ಅನ್ನಿಸ್ಬಿಡ್ತು, ಅಯ್ಯೋ ಬೇಡಪ್ಪ ಅಂತ. ಆಮೇಲೆ ಏನು ಮಾಡಿದ್ವಿ, ಸರಿ ಅಂಥೇಳಿ ಅಲ್ಲಿ ನಾವು ಒಬ್ಬರು ಅಂಗಡಿಯವ್ರನ್ನ ಕೇಳಿದಾಗ ಅವರು ಹೊಸ್ದಾಗೆ ಅಂದರೆ ಮನೆಗಳು ಕಟ್ಟಿದ್ರು. ಅಂದರೆ ಅವರು ಬಾಡಿಗೆಗೆ ಇದೇ ಥರ ಕೊಡೋದಕ್ಕೆ ಅಂತಲೇ ಕಟ್ಟಿರೋದು. ಇನ್ನು ಪೈಂಟ್ ಗಿಂಟೆಲ್ಲ ಏನೂ ಆಗಿಲ್ಲ. ಆ ಒಂದು ಮನೆಗೆ ಒಬ್ಬರಿಗೆ 100 ರೂಪಾಯಿ ತೊಗೊಂಡ್ರು.
ಅಂದರೆ ನಾವು ಬೆಳಗಿನ ಜಾವ ಹೋಗೋಷ್ಟರಲ್ಲೇನೆ ಲೇಟಾಗಿ ಹೋಗ್ಬಿಟ್ಟಿತ್ತು. ನಾವೇನು ಸ್ಟೇ ಎಲ್ಲ ಆಗೋ ಥರ ಅಂದರೆ ನಿದ್ದೆ ಮಾಡೋ ಥರ, ರೆಸ್ಟ್ ಮಾಡೋ ಥರ ಏನೂ ಇರಲಿಲ್ಲ. ಜಸ್ಟು ನಮಗೆ ಬಿಸಿನೀರು ಸ್ನಾನ ಮಾಡೋಕ್ಕೆ ಆದರೆ ಸಾಕು ಅನ್ನೋ ಥರನೇ ಯೋಚನೆ ಮಾಡ್ತಿದ್ವಿ. ಅಷ್ಟರಲ್ಲಿ ಅಲ್ಲಿ ಮಳೆ ಸ್ಟಾರ್ಟ್ ಆಗೋಗಿತ್ತು. ಈಗ ತಣ್ಣೀರು ಉಯ್ಕೊಳ್ಳೋಣ ಅಂದರೆ ಆಗಲ್ಲ ಅಂಥೇಳಿ ತುಂಬ ಚೆನ್ನಾಗಿತ್ತು. ಅಂದರೆ ಈಗ ನಮ್ಮ ಮನೆಯಲ್ಲಿ ಯಾವ ಥರ ರೆಡಿ ಆದ್ವಿ, ನಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ, ಸೊ ಅದೇ ಥರನೇ ಇಮಿಡಿಯೇಟು ಬಿಸಿನೀರು ಬಿಟ್ಟಿದ ತಕ್ಷಣ ಬರ್ತಾಯಿತ್ತು. ಆದರೆ ಅದು ಕರೆಂಟ್ ಗೀಸರ್ ಇತ್ತು, ಅದು ಹೆಂಗೆ ಅಂತ ನಂಗೆ ಗೊತ್ತಾಗಲಿಲ್ಲ. ಅಲ್ಲಿ ನಾವು 4 ಜನ ಮಾತ್ರ ರೆಡಿ ಆದರು. ಬಾಕಿ ಹುಡುಗರೆಲ್ಲ ಅಲ್ಲೇ ಹೋಗಿ ದೇವಸ್ಥಾನದಲ್ಲಿ ಇತ್ತಲ್ವ, ಅಲ್ಲೇ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ರು. ನೋಡಿ ಬ್ಯಾಕ್ಗ್ರೌಂಡ್ ಎಲ್ಲ ಯಾವ ಥರ ವಾತಾವರಣ ಇದೆ, ಎಷ್ಟು ಚೆನ್ನಾಗಿ ಆ ಬೆಟ್ಟದ್ದು ಮಣ್ಣೆಲ್ಲ ಕೊರೆದು ಅಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ. ನಿಜ ಇಲ್ಲೆಲ್ಲ ಜನ ಯಾವ ಥರ ಜೀವನ ಮಾಡ್ತಾರೆ ಅಂತಾನೆ ಒಂಥರ ಭಯ ಆಗುತ್ತೆ. ಆ ಥರ ಒಂದು ಜಾಗ ಅದು. ಅಲ್ಲೆಲ್ಲ ರೆಡಿ ಆಗಿಬಿಟ್ಟು ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ, ನನಗೆ ಗೊತ್ತಿಲ್ಲದೆ ಒಂಚೂರು ವೀಡಿಯೋ ಮಾಡ್ಕೊಬಿಟ್ಟೆ. ಆಮೇಲೆ ಅಲ್ಲಿದ್ದವರು ವೀಡಿಯೋ ಮಾಡೋಂಗಿಲ್ಲ ಅಂತೇಳಿದ್ರು. ತುಂಬ ಚೆನ್ನಾಗಿ ಬೆಳಗ್ಗೆನೇ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ನಾವು ಟಿಫನ್ಗೆ ಈಚೆ ಬರೋಣ ಅಂದ್ಕೊಂಡ್ವಿ. ನಮಗೆ ಗೊತ್ತಿಲ್ಲ ಅಲ್ಲೇ ಅಂದರೆ ಟಿಫನ್ ಥರ ಅಲ್ಲ, ಗಂಜಿನು ಮತ್ತು ಅದು ಒಂದು ಸ್ವಲ್ಪ ಉಪ್ಪಿನಕಾಯಿ ಥರ ಏನೋ ಕೊಟ್ಟರು, ಅಮೃತ ಥರ ಇತ್ತು ನಿಜವಾಗ್ಲೂ. ಇದು ನೋಡಿ ನಮ್ಮ ಮನೆಗಳಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ನಾವು ಕಷ್ಟ. ಅಯ್ಯೋ ಗಂಜಿ ಕುಡಿಬೇಕಾ ಅಂತ ಹೇಳ್ತೀವಿ. ಆ ದೇವಸ್ಥಾನದಲ್ಲಿ ಆ ಗಂಜಿಗೆ ಉಪ್ಪಿನಕಾಯಿ ಕೊಟ್ಟಿದ್ರು, ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಆ ಗಂಜಿ ಕುಡಿತಿದ್ರೆ ತುಂಬಾ ಚೆನ್ನಾಗಿತ್ತು. ಹೇಳ್ಬೇಕು ಅಂತಂದರೆ ನಾವು ಫಸ್ಟು ಟೈಮು ಎಲ್ಲೂ ಕೂಡ ಊಟಕ್ಕೆ ನಿಲ್ಲಿಸಿ ಟೈಮ್ ವೇಸ್ಟ್ ಮಾಡಿಲ್ಲ, ಸಾವಿರಾರು ರೂಪಾಯಿ ಊಟಕ್ಕೆ ಖರ್ಚು ಮಾಡಿಲ್ಲ. ಲಾಸ್ಟ್ ಟೈಮು ನಾವು ಕೊಟ್ಟಿಯೂರಿಗೆ ಹೋಗಿದ್ದಾಗ ನಮ್ಗೆ ಊಟಕ್ಕೆ ಹೆಂಗಿಲ್ಲ ಅಂದರೂ ಒಂದು 10,000 ಆಗಿತ್ತು. ಅಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ವಿ. ಅಂದರೆ ಎಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿದ್ವಿ, ಅಲ್ಲೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಅಂತ. ಆದರೆ ಈ ಸಲ ಎಲ್ಲೂ ಕೂಡ ನಾವು ಒಂದು ಟಿಫನು ಮಾಡಿಲ್ಲ. ದೇವಸ್ಥಾನದ ಊಟಗಳಲ್ಲೆಲ್ಲ ನಾವು ನೆಮ್ಮದಿಯಾಗಿ ಈ ಕಾಲ ಕಳ್ಕೊಂಡು ಬಂದುಬಿಟ್ವಿ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿ ಈಚೆ ಬಂದ್ವಿ. ಈಚೆ ಬರ್ತಿದ್ದಂಗೆ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಅದೊಂದು ಅಭ್ಯಾಸ ಯಾವ ಥರ ಅಂದರೆ, ನಾನು ಬೆಳಗ್ಗೆ ಎದ್ದು ಫಸ್ಟು ಬಾಯಿ ತೊಳೆದು ಕಾಫಿ ಕುಡಿದ್ರೇ ನನಗೊಂದು ಸಮಾಧಾನ. ಇಲ್ಲಾಂದರೆ ನನಗೆ ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ. ಅದು ಕೆಲವೊಬ್ರು ಅನ್ಕೋತಾರೆ ಈ ಥರ ಎಲ್ಲನೂ ಆಗುತ್ತಾ ಕಾಫಿ ಟೀ ಕುಡಿದ್ರೆ ಅಂದರೆ, ಖಂಡಿತವಾಗ್ಲೂ ಆಗುತ್ತೆ. ನಾನು ದಿನವೆಲ್ಲ ಊಟ ಮಾಡದೆ ಬೇಕಾದ್ರೆ ಎದ್ಬಿಡ್ತೀನಿ, ನಾನು ಊಟಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಲ್ಲ. ಆದರೆ ನಾನು ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟಿದ ತಕ್ಷಣ ನನಗೊಂದು ಕಾಫಿ ಕುಡಿದ್ರೇ ಸಮಾಧಾನ ಆಗೋದು. ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆದ್ದು ನನಗೆ ಕಾಫಿನೇ ಕುಡಿದಿಲ್ಲ. ಕೆಲವು ನನ್ನ ಕಡೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂದಾಗ ನಾನು ಈ ಥರ ಟ್ರಿಪ್ಗಳಿಗೆ ಹೋದಾಗ ನನಗೆ ಕಾಫಿದೊಂದು ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಕಾಫಿ ಕುಡಿದ್ಬಿಟ್ಟು ನಾವು ಫಸ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಕೊರಗಜ್ಜಗೆ ಬಂದ್ವಿ. ಕೊರಗಜ್ಜಗೆ ಬಂದು ನಾವು ಸುಮಾರು 2-3 ವರ್ಷನೇ ಆಗೋಗಿತ್ತು. ಆವಾಗೆಲ್ಲ ಜನನೇ ಇರ್ತಾ ಇರಲಿಲ್ಲ. ಅಂದರೆ ಇದು ಯಾವ ಥರದ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ್ಬಿಟ್ಟು ಪ್ರತಿ ಒಂದು ದೇವಸ್ಥಾನ ಕೂಡ ತುಂಬ ಫೇಮಸ್ ಆಗ್ತಾ ಇದೆ. ಕೊರಗಜ್ಜ ಅಂದರೆ ಆವಾಗೆಲ್ಲ ತುಂಬ ಮಂಗಳೂರವರು, ಯಾಕಂದರೆ ನಾವು ಕೊರಗಜ್ಜಗೆ ಆವಾಗ ಸುಮಾರು ನಾನೊಂದು 6-7 ವರ್ಷದಿಂದ ಹೋದಾಗ ಅಲ್ಲಿ ನಮ್ಮ ಕನ್ನಡದವ್ರು ಕಮ್ಮಿ ಜನ ಇದ್ದರು, ಬರೀ ಮಂಗಳೂರವರು ಅವ್ರ ಭಾಷೆದವರೇ ಜನ ಇದ್ದರು. ಆದರೆ ಈಗ ಏನಾಗೋಗ್ಬಿಟ್ಟಿದೆ ಅಂದರೆ ಅವ್ರುಗಳೇ ಕಮ್ಮಿ, ಬರೀ ನಮ್ಮ ಕನ್ನಡದವರು ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ. ಅಂದರೆ ನಾವು ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ರೆ ನಮ್ಮ ಎಷ್ಟೇ ದೂರ ಆದರೂ ಅದು ಇವಾಗ ನೋಡಿ ಕೇರಳದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಮಂಗಳೂರಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಅದು ನಮಗೆ ಊರು ಅದು ಇದು ಅನ್ನೋದು ಮ್ಯಾಟ್ರ್ ಆಗೋಲ್ಲ. ನಮಗೇನೋ ಆ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ತಲೆಗೆ ಬಂದಾಗ ನಾವು ಅಂದರೆ ಯೋಚನೆನೇ ಮಾಡಲ್ಲ. ಕೊರಗಜ್ಜ ಸ್ವಾಮಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಅಂದರೆ ಅದಕ್ಕಿಂತ ಕದ್ರಿಗೆ ಹೋದ್ವಿ, ಆದರೆ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಅದನ್ನು ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಬಂದ್ವಿ. ಅಲ್ಲಿಗೆ ಬರೋಷ್ಟರಲ್ಲಿ ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಸ್ಯಾರಿ ಹಾಕ್ಕೋಬೇಕು ಧರ್ಮಸ್ಥಳದಲ್ಲಿ ದರ್ಶನ ಮಾಡೋದಕ್ಕೆ ಅಂತೇಳಿ. ಇನ್ನೂ ಒಂದು ಏನಪ್ಪ ಅಂತಂದರೆ, ನಾನು ಈ ಸಲ ಎಲ್ಲ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ, ನಾನು ಯಾವ ಥರ ಡ್ರೆಸ್ ಹಾಕ್ಕೋಬೇಕು. ನನ್ನ ಬರ್ಡೇ ದಿನ ನಾನು ವೆಸ್ಟರ್ನ್ ಡ್ರೆಸ್ ಹಾಕೋದು ಬೇಡ, ಈ ಸಲ ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋಣ ಅನ್ನೋದು ನನ್ನ ತಲೆನಲ್ಲಿತ್ತು. ಅಂದರೆ ನನಗೆ ಯಾರೋ ಇದನ್ನು ಕೇಳಿದ್ರು, ನನಗೆ ತುಂಬ ಹತ್ತಿರದಲ್ಲಿರೋರು, ಯಾಕೆ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಆಗ್ತಿದ್ರು ಎಲ್ಲ ಅಂದ್ಬಿಟ್ಟು ಅಂತ, ನೀನು ವೆಸ್ಟರ್ನ್ ಬಟ್ಟೆ ಆಗ್ತಿಲ್ವಾ ಅಂತ ಕೇಳಿದ್ರು. ನಾನು ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ನಾನು ಹುಟ್ಟಿರೋದು ನಮ್ಮಪ್ಪಂಗೆ, ಕಂಡವ್ರಪ್ಪಂಗೆ ಹುಟ್ಟಿರೋರಿಗೆಲ್ಲ ಭಯ ಬೀಳೋ ಅವಶ್ಯಕತೆ ನನಗಿಲ್ಲ. ನಾನು ಹಾಕ್ಕೋಬೇಕು ಅಂದರೆ ನಾನು ಖಂಡಿತವಾಗ್ಲೂ ಹಾಕ್ಕೋತೀನಿ. ಬಟ್ ಯಾಕೋ ಗೊತ್ತಿಲ್ಲ, ನನಗೆ ಹಾಕ್ಕೋಬೇಕು ಅಂತ ನನ್ನ ಮನಸ್ಸಿಗೆ ಬರ್ತಿಲ್ಲ ಅಂತ ಹಾಕ್ಕೋತಿಲ್ಲ ಅಷ್ಟೇನೆ. ಯಾರೋ ಈ ಮೂಳೆ ಇಲ್ದಿರೋ ನಾಲ್ಗೆದವ್ರು ಏನೇನೋ ಮಾತಾಡ್ತಾರೆ ಥರ್ಡ್ ಕ್ಲಾಸ್ಗಳ ಥರ ಅಂತೇಳಿ ನನ್ನ ಖುಷಿನ ನನ್ನ ಶೋಕಿನ ನಾನು ಯಾವತ್ತೂ ಬಿಡಲ್ಲ. ನೋಡಿ ದಿನ ಕಳೆದಂತೆ ನಮಗೆ ಏಜು ಆಗ್ತಾ ಇರುತ್ತೆ, ಏಜು ಬರಲ್ಲ, ಏಜ್ ಹೋಗ್ತಾ ಇರುತ್ತೆ. ಸೊ ನಾನು ಚಿಕ್ಕ ವಯಸ್ಸಿಂದ ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಅಂದ್ರೆ ಈಗ ಒಂದು 10-12 ವರ್ಷದಿಂದ ತುಂಬ ಚೆನ್ನಾಗಿದ್ದೀನಿ. ಅದರಲ್ಲೂ ಈ ಒಂದು 3-4 ವರ್ಷದಿಂದ ಅಂತೂ ನನ್ನ ಲೈಫು ತುಂಬಾ ಚೆನ್ನಾಗಿದೆ. ಸೊ ಯಾರಿಗೋಸ್ಕರನೋ ನನ್ನ ಲೈಫು ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಅದು ಯಾರಾದರೂ ಪರವಾಗಿಲ್ಲ, ಈಗ ನನಗೆ ಹೆಂಗೆ ಬೇಕೋ ನಾನು ಹಂಗಿರ್ತೀನಿ. ಈಗ ನಾನು ಕೆಲವೊಂದನ್ನು ಯಾರೋ ಏನೋ ಹೇಳ್ತಾರೆ, ಅವರು ಒಂದು 10 ಸಲ ಹೇಳ್ತಾರೆ, ನಾನು 10 ಸಲ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಇವ್ರು ಹೇಳಿದ ಮತ್ತು ನಾನು ಕೇಳಬೇಕೋ ಬೇಡವೋ ಅಂತ. ಸೊ ಅದು ನಾನು ತುಂಬ ನನ್ನ ಮನಸ್ಸಿಗೆ ಇಲ್ಲಕ್ಕೆ ಇವ್ರೇನೋ ಹೇಳ್ತಿದ್ರಲ್ಲ ನಾನು ಒಳ್ಳೇದಕ್ಕೆ
ಕೇಳೋಣ ಅಂದರೆ ಮಾತ್ರ ಅಷ್ಟೇ ಕೇಳೋದು. ನಾವೇನಪ್ಪ ಅಂತಂದರೆ 3:45ಗೇನೋ ನಾವು ಧರ್ಮಸ್ಥಳಕ್ಕೆ ಹೋದ್ವಿ. ಅವಾಗ ದೇವಸ್ಥಾನ ಕ್ಲೋಸ್ ಇತ್ತು. ಅಷ್ಟರಲ್ಲಿ ನಾವು ಎಲ್ಲೂ ಊಟ ಮಾಡಿರಲಿಲ್ಲ. ಬೆಳಗ್ಗೆ ನಾವು ಕಟೀಲಲ್ಲಿ ಊಟ ಮಾಡಿದ್ದಿದ್ದು ಅಲ್ವಾ. ಸರಿ ಫಸ್ಟು ಊಟಕ್ಕೆ ಹೋಗ್ಬಿಡೋಣ ಅಂತೇಳಿ ಊಟಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಆಮೇಲೆ ದರ್ಶನ ಮಾಡೋಣ. ನಮಗೆ ಗೊತ್ತಿರೋ ನಮ್ಮ ಅಣ್ಣನ ಕಡೆಯಿಂದ ನಾವು ಹೋಗಿದ್ದಿದ್ದು ದರ್ಶನಕ್ಕೆ. ನಾವು ಕ್ಯೂವಲ್ಲೇನು ಹೋಗಿಲ್ಲ, ಆದರೆ ನಮಗೆ ಟೈಮಿಂಗ್ಸು 5:15 ಬರಬೇಕು ದರ್ಶನಕ್ಕೆ ಅಂತೇಳಿದರು. ಅಷ್ಟರಲ್ಲಿ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡೋಣ ಅಂಥೇಳಿ ಊಟ ಮಾಡಿದ್ವಿ. ನೋಡಿ ನಾವು ಊಟ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ, ಇದೇ ಸಾಂಬಾರು, ಇದೇ ಪಾಯಸ, ಇದೇ ರಸಮ್ ನಮ್ಮ ಮನೇಲಿ ಮಾಡಿದರೆ ಈ ಥರ ಟೇಸ್ಟು ಬರೋಲ್ಲ. ಆದರೆ ದೇವಸ್ಥಾನದಲ್ಲಿ ಅದಕ್ಕೇನೂ ಮಸಾಲೆಗಳು ಏನೂ ಜಾಸ್ತಿ ಹಾಕಿರಲ್ಲ, ನಾವುಗಳು ಹಾಕಿರೋ ಥರ ಎಷ್ಟು ಚೆನ್ನಾಗಿರುತ್ತೆ ಆ ಸಾಂಬಾರು ಅಂತಂದರೆ ಇನ್ನೂ ಒಂದೆರಡು ತುತ್ತು ಎಕ್ಸ್ಟ್ರಾ ತಿನ್ನೋಣಪ್ಪ ಅಂತ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಧರ್ಮಸ್ಥಳ ದೇವ್ರ ದರ್ಶನ ಮುಗಿಸ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮಮ್ಮ ನನಗೆ ಸುಮಾರು 2-3 ಸಲ ಹೇಳಿದ್ರು, ಲೇಟ್ ಆಗೋಯ್ತು, ಇಲ್ಲಮ್ಮ ನಾನು ಆ ದೇವಸ್ಥಾನಕ್ಕೆ ಹೋಗಿಲ್ಲ, ನಾನು ಪ್ರಸಾದ ತಂದಿಲ್ಲ ಅಂತ ನೀನು ಹೇಳ್ಬಾರ್ದು, ನೀನು ಅಲ್ಲಿಂದ ಪ್ರಸಾದ ತರಬೇಕು ಅಂತ ಹೇಳಿದರು. ಅಲ್ಲಿ ಅವಲಕ್ಕಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗ ಹೋದ್ರೂ 1-2 ಪ್ಯಾಕೆಟ್ ಎಕ್ಸ್ಟ್ರಾ ತೊಗೊಂಬಂದಿರ್ತೀನಿ. ಅದನ್ನೇ ನಾನು ಒಳ್ಳೆ ಟಿಫನ್ ಥರ ತಿನ್ಬಿಡ್ತೀನಿ, ಬಾಕ್ಸ್ಗೆ ಹಾಕ್ಕೊಂಡೋಗಿ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮಮ್ಮ ಹೇಳಿದರು, ಅದಕ್ಕೆ ನಾನು ಒಂದು 5-6 ಪ್ಯಾಕೆಟ್ ಎಕ್ಸ್ಟ್ರಾ ತೊಗೊಂಡಿದ್ದೆ, ಸ್ವಲ್ಪ ಜನಕ್ಕೆ ಕೊಡಬೇಕಾಗಿತ್ತು, ಕೊಡೋಣ, ನಾನು 1-2 ದಿನ ಮನೇಲಿ ಇಟ್ಕೊಂಡು ತಿನ್ನೋಣ ಅಂಥೇಳಿ ಎಕ್ಸ್ಟ್ರಾ 2-3 ಪ್ಯಾಕೆಟು ಪ್ರಸಾದ ಜಾಸ್ತಿನೇ ತೊಗೊಂಡಿದ್ದೆ. ಆದರೆ ಏನಪ್ಪ ನಮ್ಮ ಪುಣ್ಯ ಏನಪ್ಪ ಅಂತಂದರೆ, ನಾವು ದರ್ಶನಕ್ಕೆ ಹೋಗೋ ಟೈಮಲ್ಲಿ ಮಳೆ ಇಲ್ಲ. ನಾವು ಜರ್ನಿ ಅಂದರೆ ಇವಾಗ ನಾವು ಟಿನಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ಮಳೆ ಬರ್ತಾಯಿತ್ತು ಅಷ್ಟೇ. ಇಲ್ಲಿಯೂ ಅಷ್ಟೇ, ನಾವು ದೇವ್ರ ದರ್ಶನಕ್ಕೆ ಹೋಗೋಷ್ಟರಲ್ಲಿ ಮಳೆ ಬಂದು ನಿಂತೋಗಿತ್ತು. ನೋಡಿ, ಮಳೆ ಬಂದರೂ ಕೂಡ ದೀಪ ಆರಲ್ಲ, ಇನ್ನೆಷ್ಟು ಸತ್ಯ ಇರಬೇಕು. ನಾವು ಯಾವಾಗಲೂ ಅಷ್ಟೇ, ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಯಾರೋ ನಮಗೆ ಕೆಟ್ಟದ್ದು ಬಯಸ್ತಿದ್ದಾರೆ, ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಅದನ್ನು ತಲೆಯಿಂದ ನಾವು ತೆಗ್ದಾಕ್ಬಿಡ್ಬೇಕು. ನಾವು ಏನಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಅಂದರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ ಹೋಗಬೇಕು, ನಮ್ಮದೇನೋ ಕೋರಿಕೆ ಕೇಳ್ಕೊಳ್ಳೋಕೆ ಹೋಗಬೇಕು. ಅವಳು ಹಂಗಂತಿದ್ದಾಳೆ, ಇವ್ನು ಹಿಂಗಂತಿದ್ದಾನೆ, ಅವಳು ಹಂಗೆ ಮಾಡ್ತಿದ್ದಾಳೆ, ಇದರದೆಲ್ಲ ಇವು ಥರ್ಡ್ ಕ್ಲಾಸ್ ಜನಗಳ ಬಗ್ಗೆ ಯೋಚನೆ ಬಿಟ್ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು. ದೇವ್ರ ಹತ್ರ ನಾವು ಇಷ್ಟೇ ಕೇಳ್ಕೋಬೇಕು, ಆಸ್ತಿ ಕೇಳಬಾರ್ದು, ಅಂತಸ್ತು ಕೇಳಬಾರ್ದು. ಆರೋಗ್ಯ ಒಂದಿತ್ತು ಅಂತಂದರೆ ನಾವು ದುಡ್ಕೊಂಡು ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡ್ಬೋದು. ಈಗ ನೋಡಿ, ಎಷ್ಟೋ ಜನ ಹತ್ರ ಕೋಟಿ ಬೆಲೆ ಬಾಳೋ ಮನೆ ಇರುತ್ತೆ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆ ಇರುತ್ತೆ. ಈಗ ನಮ್ಗಳಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಏನು ತಿಂದರೂ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಅವ್ರುಗಳಿಗೆ 1-2 ಚಪಾತಿ ತಿನ್ಬಿಟ್ಟು ಅಂದರೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ದೇವ್ರ ಹತ್ರ ಹೋದಾಗ ನಿಮಗೋಸ್ಕರ ನೀವೇನು ಬೇಕೋ ಕೇಳ್ಕೊಳ್ಳಿ. 1000 ಜನ 1000 ಮಾತಾಡಲಿ ನಿಮ್ಮ ಬಗ್ಗೆ, 1000 ಥರ ಗಾಸಿಪ್ ಮಾಡಲಿ, ತಲೆನೇ ಕೆಡಿಸ್ಕೋಬೇಡಿ. ನಾವು ನಡೆದಿದ್ದ ದಾರಿ ನಮಗೆ ಚೆನ್ನಾಗಿದೆ ಅನ್ನೋ ಥರ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಥರ್ಡ್ ಕ್ಲಾಸ್ ಜನಗಳು ಥರ್ಡ್ ಕ್ಲಾಸ್ಗಳ ಥರನೇ ಯೋಚನೆ ಮಾಡ್ತಿರ್ತಾರೆ. ಅದನ್ನು ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ಜೀವನದಲ್ಲಿ ಮುಂದೆ ಬರೋ ದಿನಗಳನ್ನ ಎಂಜಾಯ್ ಮಾಡಿ. ಸೊ ನಾನು ಅಲ್ಲೂ ದೇವ್ರ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಯಾಕೆ ಅಪ್ಪ ಅಂತಂದರೆ ಲಾಸ್ಟು ಮಹಾಮಂಗಳಾರತಿ ಟೈಮಿಗೆ ನಾವು ಹೋಗಿದ್ದಿದ್ದು. ಸೊ ಜನ ಇದ್ದಿದ್ದಿನ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಅಲ್ಲೂ ದರ್ಶನಕ್ಕೆ ಹೋಗೋದಕ್ಕೇನೆ. ಅಲ್ಲೂ ಕೂಡ ಅಷ್ಟೇ ತುಂಬ ಹತ್ತಿರದಿಂದ ದರ್ಶನ ಆಯಿತು ನಮಗೆ. ನಿಜ ಹೇಳ್ತೀನಿ, ಈ ವರ್ಷ ನನ್ನ ಬರ್ಡೇ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ನಾನೊಂದು ಒಳ್ಳೆ ಟೀಮ್ ಜೊತೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡೆ. ಈ ಒಂದು ಮೆಮೊರೀಸು ನಾನು ಬದುಕಿರೋವರೆಗೂ ನನ್ನ ತಲೆಯಲ್ಲಿರುತ್ತೆ. ಸೊ ಫೈನಲಿ ಏನೂ ತೊಂದರೆ ಆಗದೆ ನಾವು ಒಂದು 800-900 ಕಿಲೋಮೀಟರ್ ದೂರ ಹೋಗಿದ್ವಿ ದೇವ್ರ ದರ್ಶನಗಳು ಮಾಡಿಕೊಂಡು. ತುಂಬ ಖುಷಿಯಾಗಿ ಹೋಗಿ ನೆಮ್ಮದಿಯಾಗಿ ಮನೆಗೆ ತಲುಪಿದ್ವಿ. ನಾವು ಹೊರಗಡೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲ ನೋಡಿಕೊಂಡು ನೆಮ್ಮದಿಯಾಗಿ ಮನೆಗೆ ಬಂದು ಸೇರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆರಾಮಾಗಿ ಮನೆಗೆ ಬಂದ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.